ಸೊ ಇವಾಗ ಕೆ ಒ ಎಚ್ ಮೌಂಟ್ ಏನಿದೆ ಇದು ಡೈರೆಕ್ಟ್ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮೆಥಡ್ ಯೂಸ್ ಟು ರ್ಯಾಪಿಡ್ ಡಿಟೆಕ್ಷನ್ ಆಫ್ ಫಂಗೈ. ಸೊ ಅಂದರೆ ಮೈಕಾಲಜಿಲಿ ಯೂಸ್ ಮಾಡ್ತಕ್ಕಂಥ ಮೋಸ್ಟ್ ಕಾಮನ್ ಮೆಥಡು ಇದೇನೆ. ಸೊ ಡೈರೆಕ್ಟಾಗಿ ಏನು ಸ್ಯಾಂಪಲ್ ಬರುತ್ತೆ ಆ ಸ್ಯಾಂಪಲಿಂದ ನಾವು ಡೈರೆಕ್ಟಾಗಿ ಫಂಗೈ ಯಾವುದು ಅಂತೇಳಿ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡುತ್ತೆ. ಸೊ ಪ್ರಿನ್ಸಿಪಲ್ ಬಂದ್ಬಿಟ್ಟು ಕೆ.ಒ.ಎಚ್ ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ದಟ್ ಡಿಸಾಲ್ವ್ ದ ಕೆರಾಟಿನ್ ಆಫ್ ಎಪಿಥೀಲಿಯಲ್ ಸೆಲ್ಸ್. ಎಪಿಥೀಲಿಯಲ್ ಸೆಲ್ಸಲ್ಲಿ ಇರ್ತಕ್ಕಂಥ ಕೆರಾಟಿನ್ನ ಡೈಜೆಸ್ಟ್ ಮಾಡ್ಕೊಳುತ್ತೆ. ಟಿಶ್ಯೂ ಡೆಬ್ರಿಸ್ ಪ್ರೆಸೆಂಟ್ ಇನ್ ದ ಸ್ಪೆಸಿಮನ್. ಏನು ಟಿಶ್ಯೂನಲ್ಲಿ ಇರ್ತಕ್ಕಂಥ ಡೆಬ್ರಿಸ್ ಏನಿರ್ತಾವೆ ಅದರ ಬೇರೆ ಇದೆಲ್ಲ ಅದನ್ನು ಎಲ್ಲ ಇದೆ ಡೈಜೆಸ್ಟ್ ಮಾಡ್ಕೊಳುತ್ತೆ. ವೈಲ್ ಫಂಗಸ್ ಎಲಿಮೆಂಟ್ ಏನಿರುತ್ತೆ ರೆಸಿಸ್ಟ್ ಡೈಜೆಷನ್. ಸೊ ಫಂಗಲ್ ಎಲಿಮೆಂಟ್ಸು ಅದ್ರ ಡೈಫೆ ಇರ್ಬೋದು ಅಥವಾ ಈಸ್ಟ್ ಲೈಕ್ ಸೆಲ್ಸ್ ಇರ್ಬೋದು, ಇವೆಲ್ಲ ಏನಿರ್ತವೆ ಅವೆಲ್ಲ ನಮಗೆ ರೆಸಿಸ್ಟ್ ಮಾಡುತ್ತವೆ, ಕೆ.ಒ.ಎಚ್ ಆಗ್ತವೆ. ಸೊ ರೆಸಿಸ್ಟ್ ಮಾಡಿದಾಗ ನಮಗೆ ಅಂಡರ್ ಮೈಕ್ರೋಸ್ಕೋಪ್ ಅದನ್ನು ಫಂಗಲ್ ಎಲಿಮೆಂಟ್ಸ್ನ ಕ್ಲೀನಾಗಿ ಅಪ್ರಿಷಿಯೇಟ್ ಮಾಡ್ಬೋದು, ಅಂದರೆ ನೋಡ್ಬೋದು. ಇನ್ನು ಅದಕ್ಕೆ ಸ್ಪೆಸಿಮನ್ ಏನೇನು ತೊಗೋತೀವಿ ಅಂದರೆ ಸ್ಕಿನ್ ಸ್ಕ್ರೇಪಿಂಗು, ಹೇರು, ನೈಲ್ ಕ್ಲಿಪ್ಪಿಂಗು, ಕಾರ್ನಿಯಲ್ ಸ್ಕ್ರೇಪಿಂಗು, ಮ್ಯೂಕೋಸಲ್ ಸ್ಕ್ರೇಪಿಂಗು, ಇಷ್ಟು ಏನಿದ್ದಾವೆ ಇಷ್ಟು ನಾವು ಸ್ಪೆಸಿಮನ್ ಆಗಿ ತೊಗೋತೀವಿ. ನೆಕ್ಸ್ಟ್ ರಿಯೇಜೆಂಟ್ ಏನೇನು ತೊಗೋತೀವಿ ಅಂತ ನೋಡೋದಾದರೆ 10% ಕೆ.ಒ.ಎಚ್, 20 to 40%, ಅಂದರೆ ಇದು 10 to 40% ಅವೈಲಬಲ್ ಇರುತ್ತೆ. ಸೊ ನಾವು ಎಷ್ಟು ಬೇಕೋ ಅಷ್ಟು ತೊಗೊಂಡು ಯೂಸ್ ಮಾಡ್ಬೋದು. ಇಲ್ಲ 40% ಸಿಗುತ್ತೆ ನಮಗೆ ಕಮರ್ಷಿಯಲಿ, ಅದು ನಾವು ಡೈಲ್ಯೂಷನ್ ಮಾಡಿಕೊಂಡು ನಮ್ಗೆ ಎಷ್ಟು ಪರ್ಸೆಂಟ್ ಬೇಕೋ ನಮಗೆ ಯಾವ ಸ್ಪೆಸಿಮನಿಗೆ ನೀಡಿದೆ ಅದ್ರ ಬೇಸ್ ಮೇಲೆ ನೋಡ್ಕೊಂಡು ಮಾಡ್ಕೊಳ್ಬೇಕು. ಸೊ 10% ಬಂದುಬಿಟ್ಟು ಸ್ಕಿನ್ನು ಮತ್ತು ಹೇರ್ಗೆ, 40% ಬಂದುಬಿಟ್ಟು ನೈಲ್ಗೆ. ಸೊ ಪ್ರೊಡ್ಯೂಸಸ್ ಪ್ಲೇಸ್ ದ ಸ್ಪೆಸಿಮನ್ ಆನ್ ದಿ ಕ್ಲೀನ್ ಗ್ಲಾಸ್ ಲೇಯರ್. ಸೊ ಒಂದು ಕ್ಲೀನ್ ಗ್ಲಾಸ್ ಲೇಯರ್ ತೊಗೊಂಡು ಅದ್ರ ಮೇಲೆ ಸ್ಪೆಸಿಮನ್ ಇಡೋದು, ಏನು ಸ್ಕಿನ್ ಸ್ಕ್ರೇಪಿಂಗ್ ಇರ್ಬೋದು, ಏರು ನೈಲ್ ಅಥವಾ ಏನಿರುತ್ತೆ ಅದನ್ನು ಇಡೋದು. ಸೊ ಒಂದು ಸ್ಕಿನ್ ಸ್ಕ್ರೇಪಿಂಗ್ ಅಂತ ತೊಗೊಂಡು ಅದನ್ನ ಇಟ್ಬಿಟ್ಟು 1 to 2 drops ಆಫ್ ಕೆ.ಒ.ಎಚ್ ಸೊಲ್ಯೂಷನ್. ಸೊ ಸ್ಕಿನ್ ಇರೋದ್ರಿಂದ 10%. ಸೊ 1 to 2 drops ಇಲ್ಲಿಗೆ ಕೆ.ಒ.ಎಚ್ ಹಾಕ್ತೀವಿ. ಸೊ ಕೆ.ಒ.ಎಚ್ ಹಾಕಾದ್ಮೇಲೆ ಅದ್ರ ಮೇಲೆ ಒಂದು ಕವರ್ ಸ್ಲಿಪ್ ಹಾಕ್ಬಿಟ್ಟು 10 to 5 to 30 minutes ಅಥವಾ 10 to 30 minutes ಬಿಡ್ಬೋದು. ಸೊ ಮಿನಿಮಮ್ ಒಂದು 10 minutes ಬಿಡಬೇಕು. ಬಿಟ್ಟಾದ್ಮೇಲೆ ನೆಕ್ಸ್ಟ್ ಎಕ್ಸಾಮೈನ್ ಅಂಡರ್ ಮೈಕ್ರೋಸ್ಕೋಪಿಕಲ್. ಒಂದು ಮೈಕ್ರೋಸ್ಕೋಪಿಕಲ್ ನೋಡಿದಾಗ ಈ ಥರ ಸೆಪ್ಟೇಟ್ ಟೈಫೆ ಇರ್ಬೋದು ಅಥವಾ ಈಸ್ಟ್ ಸೆಲ್ಸ್ ಇರ್ಬೋದು. ಸೊ ಇವೆಲ್ಲ ಏನು ಕಾಣಿಸ್ತವೆ, ಸೊ ಅವೆಲ್ಲ ಫಂಗಲ್ ಎಲಿಮೆಂಟ್ಸ್ ಆಗಿರ್ತವೆ. ಸೊ ಅದರ್ಸ್ ಏನಿರುತ್ತೆ ಡೆಬ್ರಿಸ್ ಇರ್ಬೋದು ಅಥವಾ ಕೆರಾಟಿನ್ಸ್ ಇರ್ಬೋದು, ಅದೆಲ್ಲ ಡೈಜೆಸ್ಟ್ ಆಗಿರುತ್ತೆ. ಯೂಸಸ್ ಅಬ್ಸರ್ವೇಷನ್ ಮಾಡಿದಾಗ ಸೆಪ್ಟೇಟ್, ಬಡ್ಡಿಂಗ್ ಈಸ್ಟ್ ಸೆಲ್ಸ್, ಸೂಡೋ ಐಫೇಸ್ ಈ ಥರ ಎಲ್ಲ ನೋಡ್ತೀವಿ. ಯೂಸಸ್ ನೋಡಿದಾಗ ಡಯಾಗ್ನೋಸಿಸ್ ಆಫ್ ಕ್ಯಾಂಡಿಡಿಯಾಸಿಸ್ ಇರ್ಬೋದು ಅಥವಾ ಬೇರೆ ಫಂಗೈಸ್, ಸೊ ಮೈಕೋಸಿಸ್ ಅಂತ ಬರೀಬೋದು. ಸೊ ಫಂಗಲ್ ಆಲ್ಮೋಸ್ಟ್ ಎಲ್ಲ ಇದ್ರಲ್ಲಿ ಮಾಡೋದು. ರ್ಯಾಪಿಡ್ ಡಯಾಗ್ನೋಸಿಸ್ ಆಫ್ ಡರ್ಮಟೋಫೈಟೋಸಿಸ್. ಸೊ ರ್ಯಾಪಿಡಾಗಿ ಈ ಡರ್ಮಟೋಫೈಟೋಸಿಸ್ ಇವೆಲ್ಲ ಏನಿದ್ದಾವೆ ಅವನ್ನ ಡಯಾಗ್ನೋಸಿಸ್ ಮಾಡ್ತೀವಿ. ಸೊ ಇಷ್ಟು ಏನಿದೆ ಕೆ.ಒ.ಎಚ್ ಮೌಂಟು ತುಂಬ ಇಂಪಾರ್ಟೆಂಟು ಮೈಕಾಲಜಿ. ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.